ಗಿಡ್ನಹಳ್ಳಿ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿ ಓಡಾಟ ಕಳ್ಳನೆಂದು ಶಂಕಿಸಿ ಪೊಲೀಸರಿಗೆ ಒಪ್ಪಿಸಿದ ಸಾರ್ವಜನಿಕರು. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬನು ಸಂಶಯಾಸ್ಪದವಾಗಿ ಸಂಚರಿಸುತ್ತಿದ್ದ ಘಟನೆ ಸೋಮವಾರ ಸಂಭವಿಸಿದೆ. ಗ್ರಾಮದ ಮನೆಗಳ ಬಳಿ ಸುತ್ತಾಡುತ್ತಿದ್ದ ವ್ಯಕ್ತಿಯನ್ನು ಕಂಡ ಸಾರ್ವಜನಿಕರು ಕಳ್ಳನೆಂದು ಶಂಕಿಸಿ ಹಿಡಿದು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಸಣ್ಣ ಮಟ್ಟಿನ ಗೊಂದಲ ಹಾಗೂ ಹೊಡೆದಾಟ ನಡೆದಿರುವುದಾಗಿ ತಿಳಿದು ಬಂದಿದೆ. ನಂತರ ಗ್ರಾಮಸ್ಥರು ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಆ ವ್ಯಕ್ತಿಯನ್ನು ಅವರ ವಶಕ್ಕೆ ಒಪ್ಪಿಸಿದ್ದಾರೆ. ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು ವ್ಯಕ್ತಿಯ ಗುರುತು ಹಾಗೂ ಹಿನ್ನೆಲೆ ಕುರಿತು ಪರಿಶೀಲನೆ ಮುಂದುವರೆದಿದೆ. ಈ ಘಟನೆಯಿಂದ ಗ್ರಾಮದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಸಾರ್ವಜನಿಕರು ಕಾನೂನು ಕೈಗೆತ್ತಿಕೊಳ್ಳದೆ ಅನುಮಾನಾಸ್ಪದ ವ್ಯಕ್ತಿಗಳನ್ನು ತಕ್ಷಣ ಪೊಲೀಸರಿಗೆ ಒಪ್ಪಿಸಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ವ್ಯಕ್ತಿ ಚಿಕ್ಕಬಳ್ಳಾಪುರ ತಾಲೂಕಿನ ಈಶಾ ಫೌಂಡೇಶನ್ ಬಳಿ ಇರುವ ಹನುಮಂತಪುರದ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಅಷ್ಟು ಫಾಸ್ಟ್ ಕಣ ಊರಲ್ಲೆಲ್ಲ ರೌಂಡ್ ಹೋಗಲ್ಲ ಅವ್ನು ಕರ್ಕೊಂಡ್ ಬರಕ್ ಕೇಳಿ, ಈ ತರ ಜನ ಇದಾರೆ, ಬರಕ್ ಕೇಳಿ. ಅಲ್ಲೇ ಮಾಹಿತಿ ಏನ್ ಗೊತ್ತಾ, ಇಲ್ಲಿ ಅಲ್ಲಿ ಒಂದ್ ಮನೆ ತವ ನಾಯಿಗೆ ಕೊಡಾಗ್ಯಾವೆ. ನಾಯಿ ಕೊಡ್ ಮಾಡ್ತಾರೆ ಇದೆಯಾ ಇಲ್ಲ ನೀನು ಗುಜಿಗಳು ಹಾಕೊಂಡು ಬೈಕ್ ಸರಿಯಾಗಿ ಬರ್ತಾನೆ. ಬೈಕ್ ಬಂದ್ರು ಹುಡ್ಕೊಂಬಂದ್ರೆ ಬಂದ್ಬಿಟ್ಟು ನೋಡಿ ಮನೆ ಗಾಡಿ ಇಲ್ಲ ಬಂದಿರೋದು. ಇವತ್ತಾಗಿರೋದು ಒಂದು ದೇವಸ್ಥಾನ. ನವೀನ್ ಸರ್ ಹೇಳಿದ್ರ, ನವೀನ್ ಸರ್ ಬಂದಿದ್ರು ನಿನ್ನೆ. ಗುಜಿಗಳಲ್ಲೇ ಬೈಕಲ್ಲಿ ಬಂದ್ರೆ ಬೈಕ್ ಸರಿಯಾಗಿ ಬಂದ ಕೆಲಸ ಮಾಡಿ ಸೈಡ್ ಬನ್ನಿ, ಸೈಡ್ ಬನ್ನಿ. ಕ್ಯಾಮ್ರಾನಾಗ ಐತೆ ವಿಡಿಯೋ ಅವ್ರು ಬರ್ಬಿಡ್ಲಿರೋ ಒಂದೇ ಒಂದು ನಿಮಿಷ. ಅವರು ಬಂದವ್ರು ಹ್ಯಾಂಡಿಕ್ಯಾಪ್ ಇವಾಗ ಮನೆಗೆ ಹೋದಾಗ ಇವನ್ನೆಲ್ಲ ಸರ್ಚ್ ಮಾಡಿ ಅದು ಕಲ್ಸಿದ್ರೆ ದೇವರಾಣಿಗೆ ಫೋನ್ ಮಾಡಿದ್ದೆ ನೋಡಿ, ಸಾಹೇಬ್ರಿಗೆ ಫೋನ್ ಮಾಡಿದ್ದೆ. ಬಂದಿದ್ವಿ ಭಾನುವಾರ ಅಲ್ಲ. ಏನ್ ಹೆಸರು ಅವನ ಹೆಸರು? ಅವನ ಹೆಸರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಅವನದೇ ಫೋನ್ ತಗೊಳ್ಳಿ ಅವ್ರದ್ದು. ಏನ್ ನಿನ್ನ ಹೆಸರೇನು? ಹೆಸರೇನಪ್ಪ? ಅಲ್ಲ ನಿನ್ನ ಹೆಸರೇನು? ಕೊಡ್ತೀವಿ ಹೆಸರೇನ. ಇರ್ಲಿ ನೋಡೋಣ ಏನ್ ಕೊಡ್ತಾರ. ಹನುಮಂತಪುರ ಅಂತ ಹೇಳ್ತಾ ಇದ್ದಾನೆ. ಹನುಮಂತಪುರ ಅಂತ ಹೇಳ್ತಾನೆ. ನೆನ್ನೆ ದೇವಸ್ಥಾನ ಕಲ್ತಾನ ಮಾಡಿರೋದು ಗೋಪಿ ಅಂತ ಹೇಳ್ತಾವನೆ. ಯಾರು ಬರೋದು ಯಾರೋ ಒಬ್ಬರು ಮಾತಾಡಿ, ಎಲ್ಲಾರು ಮಾತಾಡಿದ್ರೆ ಆಗಲ್ಲ. ಯಾರೋ ಒಬ್ಬರು ಬಂದು ಮಾತಾಡಿ ಮುಂದೆ ಬಡಬಾ. ಆಯ್ತು ಸರ್, ನಿನ್ನೆ ತಾನೇ ಒಂದು ಕಳ್ತನ ಆಗಿತ್ತು ಇಲ್ಲಿ ಸಿನಿಮಾನ್ ದೇವಸ್ಥಾನದಲ್ಲಿ. 9:30 ಒಬ್ರು
ಬೀಗ ತೆಗೆದಾಕಿ ಅಲ್ಲಿ ಪೂಜೆ ಮಾಡ್ತಾ ಇದ್ರೆ ಅವ್ರು ಹೊತ್ಕೋಗೋಷ್ಟೊತ್ತಿಗೆ ಅದರಲ್ಲೊಂದು 5,000 ಕಾಸು ಮತ್ತು ಗಂಟೆಗಳೆರಡು ಎಲ್ಲ ಎತ್ಕೊಂಡು ಹೊಟ್ಟೋಗಿದ್ರು. ನಾವು ಅದನ್ನು CC ಕ್ಯಾಮ್ರಾ ಇದೆ ಸುತ್ತೂ, ಅದನ್ನು ಪೊಲೀಸ್ ಠಾಣೆಗೆ ನವೀನ್ ಸರ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ, ಬಂದು ಮಾಹಿತಿ ತೊಗೊಂಡು ಹೋಗಿದ್ರು. ಇವತ್ತು ನೋಡಿ ಇನ್ನೊಂದು ದೇವಸ್ಥಾನ ಇದೆ, ಇಲ್ಲಿ ದೊಡ್ಡಮ್ಮನ ದೇವಸ್ಥಾನ, ಕಾಟೇರಮ್ಮನ ದೇವಸ್ಥಾನ ಅಂತ ಇಲ್ಲೊಂದಿದೆ, ಅಲ್ಲಿ ಹೋಗಿ ಇವನು ಈಗ ಹಿಡ್ಕೊಟ್ಟಿರೋ ವ್ಯಕ್ತಿ ಎಲ್ಲ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರಂತೆ. ಅಲ್ಲಿ ಸ್ವಾಮಿಗಳು ನೋಡೋಷ್ಟೊತ್ತಿಗೆ ಒಂದೇ ಏಟಿಗೆ ಬಂದು ಇಲ್ಲಿ ಹೆಂಗಸಿರೋ ಮನೆಯಲ್ಲಿ ಸೇರಿಕೊಂಡು ಇದು ಮಾಡಿರೋದ್ರಿಂದ ಹಿಡಿದು ನಾವು ಪೊಲೀಸ್ ಸ್ಟೇಷನ್ಗೆ ಈಗ ವೆಂಡ್ ಔಟ್ ಒಬ್ಬರೇನಾ ಇರೋದು? ಒಬ್ಬನೇ. ಅವರೇನೋ 4 ಜನ ಇದ್ದಾರೆ, 5 ಜನ ಇದ್ದಾರೆ ಅಂತ ಯಾವುದೋ ಗ್ಯಾಂಗ್ ಇದೆ ಅಂತ ಎಲ್ಲ ಹೇಳ್ದ ಅವನು. ಇದನ್ನ ಹೆಸರು ಏನಾದ್ರು ಗೊತ್ತಾ ಸರ್? ಸರ್ ಹೆಸರೇನು ಹೇಳಲಿಲ್ಲ ಅವನು, ಹೆಸರೇನು ಹೇಳಿಲ್ಲ. ಬಾಲರಾಜು ಅಂತ ಹೆಸರು ಹೇಳಿದ್ದಾನೆ. ಯಾವ ಊರು ಅಂತ ಏನಾದ್ರು ಹೇಳಿದ್ದಾರೆ? ಅವರು ಸೂರ್ಯಪಾಳ್ಯ ಅಂತ ಇರೋದು, ಸೂರ್ಯಪಾಳ್ಯ. ಇಲ್ಲೇನೋ ಕಾವಲ್ಗಿದ್ದೀನಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ಕಾವಲ್ಗಿರೋನು ಈ ಕಡೆ ಏನಕ್ಕೆ ಬರ್ಬೇಕು ಸರ್ ಅಂತ ನಮ್ಮ ಅನುಮಾನ. ಇದ್ರ ಮುಂಚೆ ಇಲ್ಲಿ ಏನಾದ್ರು ಯಾವ್ದಾದ್ರು ಕಳ್ತನ ಇಂಥ ಯಾವ ಕೇಸ್ ನಡೆದಿದೆಯಾ? 15 ತಾರೀಕು ಮಾರ್ಚು ಇಲ್ಲೇ ಅಲ್ಲೇ ಶನಿಮಾತನ ದೇವಸ್ಥಾನಕ್ಕೆ ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದರಲ್ಲಿ ಚಿಕ್ಕದು ಉಂಡಿ ಮಡಗಿದೆ. ಅದರಲ್ಲಿ ಆ ಉಂಡಿನ ನೀಟಾಗಿ ಮೆಂಡಾಕ್ಬಿಟ್ಟು ಸುಮಾರು ಒಂದು 3,000-4,000-5,000 ಕಾಸಿತ್ತು. ಅದೇನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರ? ಇಲ್ಲ, ಅದು ನಿನ್ನೆ 2 ಒಟ್ಟಿಗೆ ಕೊಡಕ್ಕೆ ಹೋಗಿದ್ವಿ, ಕೊಟ್ಟು ಇನ್ಫಾರ್ಮೇಶನ್ ಕೊಟ್ಟು ಬಂದಿದ್ವಿ ಸ್ಟೇಷನ್. ಯಾಕಂದರೆ ಇದು ಯಾರೋ ಹುಡುಗರು ಮಾಡಿರ್ತಾರೆ ಚಿಕ್ಕದು ಅಂತ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಈಗ ಶನಿಮಾತನ ದೇವಸ್ಥಾನದಲ್ಲಿ ಆಡಾಗಲಲ್ಲೇ 9:30ಕ್ಕೆ ಯಾವಾಗ ಎಂಟ್ರಿ ಆದ, ಅದು CC ಕ್ಯಾಮ್ರಾಗೆ ಕ್ಲೀನಾಗಿ CC ಕ್ಯಾಮ್ರಾಗೆ ಯಾವಾಗ ಕ್ಲೀನಾಗಿ ಮುಖ ತೋರಿಸಿದ್ರೆ ಅದು ಫೋಕಸ್ ಆಗುತ್ತೆ ಅಂದ್ಬಿಟ್ಟು ಸೈಡಲ್ಲಿ ನೀಟಾಗಿ ಬಂದು ಕ್ಯಾಮ್ರಾ ಆಪೋಸಿಟ್ ಸಿಗದೆ ದೇವಸ್ಥಾನಕ್ಕೆ 3 ನಿಮಿಷ ಒಳಗಡೆ ಹೋಗಿ ಅದರಲ್ಲಿ ಗಂಟೆ ಅಮೌಂಟು ಎಲ್ಲ ಎತ್ಕೊಂಡು 3 ನಿಮಿಷ ಆದಮೇಲೆ ಹೊರಗೆ ಬಂದು ರೋಡ್ ದಾಟಿ 5 ನಿಮಿಷದಲ್ಲೇ ಈ ಕಡೆಯಲ್ಲಿ ಪತ್ತೆ ಇಲ್ಲ. ನಾವು ಯಾರೋ ದೇವ್ರ ನಮಸ್ಕಾರ ಹಾಕಕ್ಕೆ ಬಂದಿರೋರು ಅಂದ್ಬಿಟ್ಟು ಸೈಲೆಂಟ್ ಆಗಿದ್ವಿ. ಅದಾದಮೇಲೆ ಇದೆಲ್ಲ ಒಂದು ಅದು ಅನುಮಾನ ಬಂದು ಆಗ ನಾವು ಪುಟಿನ್ ಚೆಕ್ ಮಾಡಿದ್ವಿ ಕ್ಯಾಮ್ರಾಗ. ಆಗ ತಗೊಂಡೋಗಿ ಎಲ್ಲ ಇದು ಇನ್ಫಾರ್ಮೇಷನ್ ಹೇಳಿ ಬಂದಿದ್ವಿ ರೂರಲ್ ಪೊಲೀಸ್ ಸ್ಟೇಷನ್. ನಮ್ಮ ಜನ ಎಲ್ಲ ಭಯಭೀತರಾಗಿದ್ದಾರೆ. ಇಲ್ಲಿ ಒಂಟಿ ಮನೆಗಳಿದ್ದಾವೆ. ನಮಗೆ ಆಧಾರವಾಗಿ ರಕ್ಷಣೆ ಬೇಕು. ಯಾಕಂದರೆ ಈಗ ಸಣ್ಣ ಪುಟ್ಟ ಇದಕ್ಕೆ ಈ ಬಂಗಾರ ರೇಟು ಅದಕ್ಕೆ ಇದಕ್ಕೆ ಅಂತ ಈ ಜನ ನಮ್ಗೆ ಈ ಕಡೆ ಎಲ್ಲ ಒಂಟಿ ಮನೆ ಇರೋದು, ಅದರಿಂದ ತುಂಬ ಜನ ಭಯ ಬೀಳ್ತಾ ಇದ್ದಾರೆ. ಇದನ್ನ ಕ್ರಮಬದ್ಧವಾಗಿ ಎಲ್ಲ ಕಡೆನೂ ಸ್ವಲ್ಪ ಸರ್ ಇವಾಗ ಪೊಲೀಸ್ ಇಲಾಖೆ ಕಡೆಯಿಂದ ಬೀಟ್ ಏನಾದ್ರು ಬರ್ತಾರೆ? ಸರ್ ಎಲ್ಲಿ ಸರ್ ಬರ್ತಾ ಇಲ್ಲ. ಅವ್ರು ಹೇಳಿದ್ರೇನೆ 2 ಅವರ್ ಅಲ್ಲ, ಮಾಮೂಲಿ ಡೈಲಿ ಬೀಟ್ ಇದ್ದೇ ಇರುತ್ತೆ. ಬೀಟ್ ಈಗ ಯಾರು ಬರ್ತಾ ಇಲ್ಲ. ಮುಂಚೆ ಬರ್ತಿದ್ರು, ಇವಾಗ ಯಾರು ಬರ್ತಾ ಇಲ್ಲ. ಮುಂಚೆ ಬರ್ತಿದ್ರು ಸರ್, ನೈಟ್ ಬೀಟೇ ಬರ್ತಾ ಇಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಶಶಿಕಾಂತ್ ಅಂತ. ನಿಮ್ಮ ಹೆಸರು? ಅಮರೇಂದ್ರ. ನಮ್ಮ ಕಡೆಯಿಂದ ನಿಮ್ಗೆ ನಮ್ಮೊಂದು ಸರ್ ಯಾವ ಊರು ಇದು? ಗಿಡ್ನಳ್ಳಿ. ಹೇಳಿ. ನಮ್ಮ ಕಡೆಯಿಂದ ನಿಮ್ಗೆ ವಿನಂತಿ ಮಾಡ್ಕೊತೀವಿ. ಪೊಲೀಸ್ ಇಲಾಖೆ ಕಡೆಯಿಂದ ಪಂಚಾಯತಿ ವೈಜು ಒಬ್ಬ ಒಂದು ಪೆದೆನೋ ಯಾರನ್ನ ಒಂದು ಆಯ್ಕೆ ಮಾಡಿದ್ರೆ ಎಲ್ಲೆಲ್ಲಿ ಒಂದೊಂದು ರೌಂಡ್ಸು ಆಗ್ತಾ ಇದ್ದಾಗ ಯಾರು ಕಷ್ಟ ಸುಖ ಏನು ಅಂತ ಗೊತ್ತಾಗುತ್ತೆ. ಪ್ಲಸ್ಸು ಯಾರೆಲ್ಲಾದರೂ ಇರ್ಬೋದು. ಈಗ ಪ್ರಜಾಪ್ರಭುತ್ವ ಆಗ್ಬಿಟ್ಟದೆ, ಯಾರನ್ನೂ ಏನು ನಾವು ಕೇಳೋಂಗಿಲ್ಲ. ಈಗ ನಮ್ಮ ಮನೆ ಮುಂದೆನೇ ರೋಡ್ ಸೈಡಲ್ಲಿ ಯಾರೋ ನಿಂತಿರ್ತಾನೆ, ಅವ್ನು ರೋಪಾಕಿ ನಾವು ಕೇಳೋಂಗಿಲ್ಲ. ಅದೇ ಒಬ್ಬ ಅಧಿಕಾರಿ ಆದರೆ ಕೇಳ್ಬೋದು. ಈಗ ಇವನು ಎಲ್ಲಿದ್ದಾನೆ, ಇವನು ಎಲ್ಲಿಂದ ಬಂದವನೇ ಅಕಸ್ಮಾತ್ ಅನೌನ್ಸ್ ಕೇಳ್ಬೋದು. ಅದೇ ಪೊಲೀಸ್ ಕಡೆಯಿಂದ ಬೀಟ್ ಬಂದ್ರೆ ಚೆನ್ನಾಗಿರುತ್ತೆ. ಯಾವಾಗಲಾದ್ರೂ ವಾರಕ್ಕೆ ಒಂದು ದಿವಸ ನಾವು ಒಂದು ಹಳ್ಳಿಗೆ ಬರೋ ಅಂಥದ್ದು. ಈ ಹುಡುಗರು ಅಲ್ಲಿ ವಿಸಿಟ್ ಎಲ್ಲಾದರೂ ಪರೋಡಿ ಬೀಳ್ತಾ ಇರ್ತಾರೆ, ಆಗೊಂದು ಭಯ ಬರ್ತದೆ. ಈಗ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಮುಂದೆ ಅಂತ ನಾವು ಕೇಳ್ತಾರೆ. ನಿಮ್ಮ ಅರ್ಜೆಂಟ್ ಗಿಡಗಳ ಮುಚ್ಚಿಕೊಂತಾನೆ. ಆಮೇಲೆ ಅಲ್ಲಿಂದ ದಡ ತಿಂಗ್ ಸುತ್ತಿಕೊಂಡ್ ಬರಾಪಡ್ ಬಂದ್ ಅವ್ರ ಮನೆಗೆ ಸೇರ್ಕೊಂಡು ಲೆಕ್ಕಕ್ಕ ಈಶಾ ಫೌಂಡೇಶನ್ ಊರು ಯಾವ್ದೇ ಹನುಮಂತಪುರ ಕಾದು నువ్వు ఫోన్ చేసి వీడియో కాల్ చేసి చెప్పించు. ఈ కరెక్ట్ గా చెప్పు ಯಾವ ఊరు అనేసి. ನಿಮ್ಮೂರ ಹತ್ರ ಹನುಮಂತಪುರ ಐತನಾ? కరెక్ట్ గా చెప్పాలా? ಒಂದು ಫೋಟೋ ಕಳಿಸ್ತೀನಿ. నువ్వు బాగా ఆలోచించొద్దు, కరెక్ట్ గా చెప్పు ఏముంటది చెప్పిడే. ఓయ్ నిన్న జిన్ని జొట్ల మాట్లాడతాను, కరెక్ట్ గా చెప్పు ಯಾವ ఊరు నీదే? ఈతవే ಯಾವ ఊరు? హనుమంతపూర్ పోలీస్ స్టేషన్ మే హనుమంతపూర్ లో పుట్టినోడు ఎవరు? హనుమంతపూర్ మో అర్కేరే ఆమె కింగ్ ಯಾವ ఊరు? అరకేర్ ఎవరు వచ్చిండ్లేదు. అరకేర్ అన్నకి
ಹ್ಞೂ ಶೆಪ್ಪು ನಿಮ್ಮ ತಾಲೂಕು ಯಾವ್ದು? ನಮ್ಮ ತಾಲೂಕು ಚಿಕ್ಕಬಳ್ಳಾಪುರ. ಬೇಡ ದೇವಸ್ಥಾನ ಯಾಕೆ ಓಡೋದೆ? ಇವಾಗ ದೇವಸ್ಥಾನ ಹತ್ರ ನಾವ್ ಹೆಂಗಸರೆಲ್ಲ ಬಂದಿತ್ತು, ನೀನ್ ಏನ್ ಕೊಡ್ ಬಂದೆ? ಈಗ ಅಲ್ಲೇ ಇರ್ಬೇಕಿತ್ತು. ನೀನ್ ಅಲ್ಲೇ ಇರ್ತಲ್ಲ, ಎಲ್ಲ ಕೊಡಿಲ್ಲ, ದೊಣ್ಣೆ ಹೇಳ್ತೀನಿ. ಊಟ ಇಲ್ಲ ಅಂತ ಹೇಳ್ಬೋದು, ನೀರಿಲ್ಲ ಅಂತ ಹೇಳ್ಬೋದು, ತಗೋಬಹುದು. ಕಳ್ಸಿದ್ ನೋಡ ಯಾರವನ ಹೇಳು, ಇರೋದಾ? ಕರೆಕ್ಟಾಗಿ ಹೇಳು ನಿಮ್ ಊರು ಯಾವ್ದು ಅಂತ. ಏನ ಇಲ್ಲಿ ಬಂದ್ಬಿಟ್ಟು ಹನುಮಾನ್ಪುರದವ್ರು ಫೋನ್ ಹಾಕಿರಿ, ನಿನ್ ಮಕ್ಕ ನೋಡ್ರಿ ಹನುಮಾನ್ಪುರದಾಗ ನೋಡೇ ಇಲ್ಲ ಅಂತೆ. ನಿನ್ ಹೆಂಡತಿ ಹೆಸರೇನು? ನಿನ್ ಹೆಂಡತಿ ಹೆಸರೇನು? ಏ ನಿನ್ ಹೆಂಡತಿ ಹೆಸರೇನು? ಸೈಲೆಂಟ್ ಇದ್ದೀನಿ. ನಿನ್ ಹೆಂಡತಿ ಹೆಸರೇನು? ಪೆದ್ದ ಸ್ವಾಮಿ. ನಮ್ಮ ಅಪ್ಪ ಹೆಸರು, ನಮ್ಮ ಅಮ್ಮ ಹೆಸರು ಲಕ್ಷ್ಮಿ. ನಿನ್ ಹೆಂಡತಿ ಹೆಸರೇನು? ನಿನ್ ಮಗಳ ಹೆಸರೇನು? ಅನಂತಪುರ. ಒಂದೆರಡು ತುದುಕು ಅಂತ ಹೇಳ್ತಾರ ಅವರು. ಹಾ, ಏನಂತೆ? ತುದುಕು ಅಂತ ಹೇಳ್ತಾರೆ. ಎಲ್ಲೆಲ್ಲ ಮಾಡಿರ್ತಾನೆ ಅದಕ್ಕೆ. ಹೌದಾ? ಹಾ, ಕೊಡೋಣ ಕೈಕ. ನಮ್ಮ ತಂಗಿ ಮಾತಾಡ್ತಾರ. ಹಲೋ ಅಣ್ಣ, ಪಕ್ಕ ನಿಮ್ಮೂರೇನಾ? ನಿಮ್ಮೂರ್ ಪಕ್ಕದಲ್ಲೇನಾ? ಹೆಂಗೆ ಪಾರ್ಟಿ? ಹಾ, ಎರಡು ತದ್ಕೋದಲ್ಲಣ್ಣ, ಸ್ಟೇಷನ್ ತನಕ ಓತೈತೆ. ಅಲ್ಲ ಇವ್ನು ಏನು ಎತ್ತಂತ ಏನು ಗೊತ್ತಿಲ್ಲ. ಏನು ನೋಡಿದ ತಕ್ಷಣ ಸೀದಾ ದೇವಸ್ಥಾನ ಹತ್ರ ಇಂದ ಒಂದು ಏನಿಲ್ಲ ಅಂದ್ರೂ ಕೂಡ ಒಂದು 500 ಮೀಟರ್ ಐತೆ. ಅಷ್ಟು ದೂರದಲ್ಲಿ ಬಂದ್ಬಿಟ್ಟು ಬೇರೆಯವ್ರ ಮನೆ ಮುಚ್ಚಿಕೊಡೋಣ ಅಂತ ಅವಶ್ಯಕತೆ ಏನೈತೆ? ಅಲ್ಲ ನೀವು ಅವ್ರು ಯಾರನ್ನ ಇದ್ರೆ ಫೋನ್ ನಂಬರ್ ಹೆಂಗೆ ಕಳಿಸ್ತೀರಾ? ಹಾಂ, ಅಲ್ಲ ಅಲ್ಲಿ ಏನಾನ ಇಂಥವು ಏನಾನವ ಮನೆಗ್ಲಾಗ್ ದೂರೋದು? ಹಾಂ ಸರಿ ಅಣ್ಣ. ಯಾರೋ ಏನ್ ಶೆಪ್ಪ? ಎಲ್ಕ ಹೋಗಿದ್ರಂತೆ. పోలీసులు ఏం చేతులు ముక్తా ఉన్నావు? ఏం చెప్పు ఇడిచిడన్నా? టీవీ వాళ్ళని పిలిపిస్తాను ఉండు. ఇంకా టీవీ ఛానల్ వాళ్ళని పిలిపిస్తాను. ఏం మాత్రం పడొద్దు, వాళ్ళు వస్తారా? నేను కాదు మరి నీ దేవస్థానానికి వచ్చిండే దొంగనా కొడుకులు మీరు. ఇంకెవరు వచ్చిందా? ఏయ్ కుంటాడు నా జట్లో ఉండే అంటే వాడే ఎట్లా చెప్పా? ఇరేరా కుంటాడు నా జట్లో ఉండే అంటే ఎవరు చెప్పా? వాడే ఎట్లా చెప్పా? ముందుగా వాడే వచ్చి చూసుకొని వచ్చి ఆమె నన్ను పంపించింది అంటే చెప్పిన ఆవిడ. వాడు ఎట్లా చెప్పా? వాడు చెప్పినా వాడే నాకు కూడా చెప్పినాక నీ కుంటాడు నీవే తానే ఉండేది వాడి చెట్ల. వాడు ఎట్లా చెప్పా? ఏ మీ అమ్మని తోడితే ఉందే లేదా? ఆడ పడిపోతుంది కదా మీ అమ్మని తోడేకే. నువ్వు అంత లేకుందే వాడు ఎట్లా చెప్పి ఆ దేవస్థానం తక్కువ వచ్చినాడు? లే 100 నంబర్లు ఉంటాయి, చుట్టూ నంబర్లు అంతా పెట్టుకుంటారు. లేకుంటే దొంగతనం చేసే కయ్యాలే కదా ముండా కొడుకులు మీరు. మీ ఊరికి వస్తాము, రేపు వస్తాం, రేపు పది వస్తామంటే ఎట్లా చెప్తారా? మరి వాడి దేవస్థానం తక్కువ వచ్చినాడు ఎట్లా చెప్పి నీ మీద? మేము 5-6 జనం కుంటోడు ఉంటాడు అంట. ಮಾಡವನ್ ಮೊನ್ನೆ ನೆನ್ನಲ್ದು ಮೊನ್ನೆ ನಾವೆಲ್ಲ ಮನೆ ತೆಗಿದ್ರ ಎಲ್ಲ ದೇವಸ್ಥಾನ ಹತ್ರಕ್ಕೆ ಬಂದು ಎಪ್ಪನ್ ದೇವಸ್ಥಾನ ಹಿಂದೆಗಡೆ ಬಂದ ನಾವೆಲ್ಲ ಹೆಂಗಸ 4 ಜನ ಬಂದಿದ್ ನೋಡ್ಬಿಟ್ಟು ಏನು ದಡ 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 ಅಂತ ಬಂದ್ಬಿಟ್ಟು ಸೀದಾ ಸಿನಿಮಾದಾಗ ಸೇರ್ಕೊಂಡ್ಬಿಟ್ನೆ. ಎಷ್ಟು ಜೋರಾಗಿ ಆಗ್ತಾ ಅಂತ ಗೊತ್ತಾ? ಜಂಪು ನಾವು ನೋಡ್ತಾ ಇದ್ದಂಗೆ ಬಂದಿರ್ಬೇಕು. ನಾನು ಯಜಮಾನ್ ಕರ್ಕೊಂಡೋಗೋಣ ಹೆಂಗ್ ಗೊತ್ತ ನೋಡೋಣ. ನಡಿ ಎದ್ದೇಳ್ ಮಕ್ಕ ಎಲ್ಲ ಗುಜ್ಜಿಗ ಹಂಗೆ ನಡಿ. ಏ ಇಲ್ಲ ಹಂಗೆ ನಡೀತಾ ಗುಜ್ಜಿ ಕೊಟ್ರೆ ಹೆಂಗ್ ಗೊತ್ತ ನೋಡ್ಬೇಕು. ಸ್ಪೀಡ್ ಹೆಂಗ್ ಗೊತ್ತ ನೋಡೋಣ. ಯಾವ್ದು ಇವಾಗ ಸ್ಪೀಡ್ ಹೋಗೋದು. 5-6 ಜನ ಅಲ್ಲಿಂದ ಅವ್ನು ಸರಿ ಬರಕ್ಕಾಗಿಲ್ಲಂತೆ. ಹೌದಾ? ಅವ್ನು ಸರಿ ಬರಕ್ಕಾಗಿಲ್ಲ. ಕಾಲಲ್ಲೇ ಒಬ್ಬನೇ ಹೋಗ್ಬೋದು, ಅದು ಇಟ್ಕೊಳ್ಳೋದೇನಿಲ್ಲ. ಜ್ಯೂಸ್ ಕೊಡ್ಲಾ? ಜ್ಯೂಸು
ಏನ್ ಒಂದ್ ಏನ್ ಒಂದ್ ಹೋಗಿ ಶಾಡ್ತಾರಕ್ ನೀರ್ ಕೊಡ್ತೀಯ ಕೊಡೋಣ ನೀರು ನನ್ನ ಮಕ್ಕಳು ನೀರು ಊಟ ಎಲ್ಲ ಇಕ್ಬೇಕು ಎನರ್ಜಿ ಚೆನ್ನಾಗ್ ಬಂದ್ರೆ ಇನ್ನೊಂದ್ ದಿನ ಬಂದ್